Hi friends, welcome back to my YouTube channel Ammu Creations. ಬ್ರೈಡಲ್ ಕ್ರೋಶಾ ಕೊಚ್ಚು ಡಿಸೈನು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ. ಸ್ಟೋನು ಮೋತಿ ಎಲ್ಲ ಅಂಟಿಸಿದ್ದೀನಿ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 6 ಎಳೆ ದಾರ ತಗೊಂಡಿದ್ದೀನಿ. ಸ್ಯಾರಿ ಕಲರು. ಇದು ದಪ್ಪದ ಮಣಿ ಫ್ರೆಂಡ್ಸ್, ಕಚೋರಿ ತರ ಇದೆ, ಅದಕ್ಕೆ ಕಚೋರಿ ಮಣಿ ಅಂತ ಹೆಸರಿಕ್ಕಿದ್ದೀವಿ. ಈಗ 0.75 mm ನೀಡಲ್ ತೊಗೊತಾ ಇದ್ದೀನಿ. ಆ್ಯಸ್ ಯೂಶುವಲ್ ಕತ್ರಿ ತೊಗೊತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ದಾರ ನೆಟ್ಟು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಯಾರಿ ರೈಟ್ ಸೈಡಿಂದ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ, ಸೇಫ್ ಆಗಿರುತ್ತೆ ಅಂತ. 2 ಸಲ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಅಲ್ಲಿಂದ 1 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂಚೂರು ಗ್ಯಾಪ್ ಬಿಡದೆ ಇರಂಗೆ ಪಕ್ಕದಲ್ಲೇ ದಾರ ತೊಗೊಂಡು ಬಂದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಪಕ್ಕದಲ್ಲೇ ಮಾಡ್ಕೊಬೇಕು. 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಬೇಕು ಫ್ರೆಂಡ್ಸ್. ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಗ್ಯಾಪ್ ಬಿಡಬೇಡಿ, ಜಾಸ್ತಿ ಟೈಟು ಮಾಡಬೇಡಿ, ಜಾಸ್ತಿ ಲೂಸು ಮಾಡಬೇಡಿ, ಸುಕ್ ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಇದು. ಬ್ರೈಡಲ್ಸ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ ಇದು. ಪಕ್ಕದಲ್ಲೇ ಮಾಡ್ಕೊಬೇಕು ಡಬಲ್ ಕ್ರೋಶಾ. ಒಂಚೂರು ಗ್ಯಾಪ್ ಬಿಡಬಾರ್ದು. ತುಂಬಾ ಪರ್ಫೆಕ್ಷನ್ ಆಗಿರುತ್ತೆ ಪಕ್ಕದಲ್ಲೇ ಮಾಡ್ಕೊಂಡ್ರೆ. ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನಾನು. ನೋಡಿ, ಪಕ್ಕದಲ್ಲೇ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಒಟ್ಟು ನಾನು 10 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 2 ಚೈನು ಸೇರಿಸಿ 1 ಕಂಬ ಅಂತ ತೊಗೊಳ್ತಾ ಇದ್ದೀನಿ. ಕಂಬ ಮಾಡ್ಕೊತಾ ಇದ್ದೀನಿ. 2 ಚೈನು 1 ಕಂಬ ಅಂತ ಲೆಕ್ಕ ತೊಗೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಹೋಗ್ಬೇಕು. ಇವಾಗ ನೋಡಿ, 1 ಅದನ್ನು 1 2 3 4 5 6 7 8 9 10 ಡಬಲ್ ಕ್ರೋಶಾ ಆಗಿದೆ ಫ್ರೆಂಡ್ಸ್. ಅಲ್ಲಿಂದ ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕಿ ತಿರ್ಗಾ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಳ್ಳಿ. ಟೈಟು ಮಾಡ್ಕೊಬೇಡಿ, ಲೂಸು ಮಾಡ್ಕೊಬೇಡಿ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ದಾರ ನೆಟ್ಟು ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲಿ ಕುಚ್ಚು ಬರುತ್ತೆ, ಕುಚ್ಚಿಗೋಸ್ಕರ ನಾನು 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಅಲ್ಲಿ ಜಾಸ್ತಿ ಟೈಟು ಮಾಡಬೇಡಿ, ಜಾಸ್ತಿ ಲೂಸು ಮಾಡಬೇಡಿ. ಪರ್ಫೆಕ್ಟಾಗಿ ಬರಲ್ಲ, ಲೂಸ್ ಬಂದುಬಿಡುತ್ತೆ, ಇಲ್ಲ ಟೈಟಾಗಿ ಎಳ್ಕೊಂಡಂಗಾಗುತ್ತೆ. ಪಕ್ಕದಲ್ಲೇ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಹೋಗೋಣ. ಕಂಬ ಅಂತಲೂ ಕರಿಬೋದು ಫ್ರೆಂಡ್ಸ್, ನಿಮ್ಮ ಇಷ್ಟ, ಹೇಗೆ ಬೇಕಾದ್ರೂ ಕರಿಬೋದು ಇದನ್ನು. ನೋಡಿ, 4ನೇದು ಹಾಕ್ಕೊಂಡಿದ್ದೀನಿ. ಈಗ 5ನೇದು 5 ಡಬಲ್ ಕ್ರೋಶಾ, 5 6 ಸೂಜಿ ಮೇಲೆ ದಾರ ಸುತ್ಕೊಬೇಕು. ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಬೇಕು ಫ್ರೆಂಡ್ಸ್. ತುಂಬಾ ಈಸಿ ಡಿಸೈನು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಜಾಸ್ತಿ ಏನು ಹಿಡಿಯಲ್ಲ. 3 to 4 hours ಹಿಡಿಯುತ್ತೆ ಅಷ್ಟೇ. ಫುಲ್ ಕಂಪ್ಲೀಟ್ ಸೀರೆ ಹಾಕಬೇಕು ಅಂತಂದರೆ. ಹಾಕೋರ್ಗಂತೂ ತುಂಬಾ ಈಸಿ ಇದು. ಇನ್ನು ಕಲಿತಾ ಇದ್ದೀನಿ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಒಟ್ಟು 10 ಡಬಲ್ ಕ್ರೋಶಾ ಮಾಡ್ಕೊಬೇಕು. ಅಲ್ಲಿ ಆದರೆ ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಹಾಕ್ಕೊಂಡಿದ್ವಿ, 9 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ವಿ. ಟೋಟಲ್ 10 ಆಯಿತು ಕಂಬ 2 ಸೇರಿ. ಈಗ ನೋಡಿ, ಇದನ್ನು ಡಬಲ್ ಕ್ರೋಶಾನೇ 10 ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು 10 ಡಬಲ್ ಕ್ರೋಶಾ ಹಾಕ್ಕೊಬೇಕು. ಅಲ್ಲಿಂದ ದಾರಾನ ತೆಗೆದು ಮಣಿ ತೋರಿಸಿದ್ನಲ್ಲ, ದಪ್ಪ ಮಣಿ, ಅದನ್ನು ನೀಡಲ್ಗೆ ಹಾಕ್ಕೊಂಡು ದಾರಾನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಮಣಿ ತೊಗೊಂಡಿದ್ದೀನಿ. ಈಗ 6 ಎಳೆಗೂ ಸೇರಿಸ್ಕೊಬೇಕು. 1 ಎಳೆ ಬಿಟ್ಟರು ಸರಿಯಾಗಿ ಬರಲ್ಲ. ಈಗ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದನೇ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸೂಜಿ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಬೇಕು ಫ್ರೆಂಡ್ಸ್. ಅಲ್ಲಿಂದನೇ ಬರೀ ಡಬಲ್ ಕ್ರೋಶಾಗಳೇ ಹಾಕೊಂಡು ಹೋಗೋದು. ಇಲ್ಲೆಲ್ಲೂ ಲಾಕ್ ಎಲ್ಲ ಮಾಡೋಷ್ಟಿಲ್ಲ. ಎಲ್ಲ ಡಬಲ್ ಕ್ರೋಶಲ್ಲೇ ಬೇಸ್ ಹಾಕ್ಕೊಳ್ತಾ ಹೋಗಬೇಕು. ತುಂಬಾ ಈಸಿ ಇದೆ ಬೇಸು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿಕೊಂಡು ಪಕ್ಕದಲ್ಲೇ ಮಾಡ್ಕೊಬೇಕು. ಸ್ವಲ್ಪ ದೂರನೂ ಹಾಕ್ಕೊಬಾರ್ದು, ತೀರಾ ಅದೇ ಪಾಯಿಂಟಲ್ಲೂ ಹಾಕ್ಕೊಬಾರ್ದು. ಪಕ್ಕದಲ್ಲೇ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ನಾನು ಹಾಕ್ಕೊಳ್ತಾ ಇದ್ದೀನಿ ಪಕ್ಕದಲ್ಲೇ. 6 ಆಯಿತು, 7 8 9
10. ಕಲರ್ ಕಾಂಬಿನೇಷನ್ ಲೈಟ್ ಒಂದು ಡಾರ್ಕ್ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಇದು. ನೋಡಿ 2 3 4 5 6 7 8 9 10 ಡಬಲ್ ಕ್ರೋಶ್ ಹಾಕೊಂಡಿದ್ದೀನಿ, ಅಥವಾ ಕಂಬ ಅಂತಲೂ ಕರಿಬೋದು. ಅಲ್ಲಿಂದ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಅಲ್ಲಿಂದನೇ ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ತುಂಬಾ ಈಸಿ ಇದೆ, ಬೇಸು ಕನ್ಫ್ಯೂಸ್ ಏನೂ ಆಗಲ್ಲ. ಇಲ್ಲಿ ಒಂದ್ಸತಿ 3 ಚೈನ್ಸ್ ಹಾಕೊತೀವಿ, ಒಂದ್ಸಲಿ ಮಣಿ ಹಾಕೊಳ್ತೀವಿ. 3 ಚೈನ್ಸ್ ಇರೋ ಕಡೆ ಕುಚ್ಚು ಬರುತ್ತೆ, ಮಣಿ ಇರೋ ಕಡೆ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ ಇಲ್ಲೂ 10 ಡಬಲ್ ಕ್ರೋಶ ಅಥವಾ ಕಂಬ ಅಂತಲೂ ಕರಿಬೋದು ಫ್ರೆಂಡ್ಸ್. 10 ಕಂಬ ಹಾಕೊಳ್ತಾ ಇದ್ದೀನಿ ಇಲ್ಲಿ. ಈಗ ನೋಡಿ ಎಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಬರ್ತಿದೆ ಅಂತ. ಜಾಸ್ತಿ ಟೈಟಾಗೂ ಹಾಕೊಬೇಡಿ, ಜಾಸ್ತಿ ಲೂಸಾಗೂ ಹಾಕೊಬೇಡಿ. ನೋಡಿ ಇಲ್ಲಿ 10 ಡಬಲ್ ಕ್ರೋಶ ಆಯಿತು. ಈಗ ದಾರ ತೆಗೆದು ಮಣಿ ಹಾಕೊಳ್ಬೇಕು. ಅದೇ ಒಂದ್ಸತಿ 3 ಚೈನ್ಸ್ ಹಾಕೋಬೇಕು, ಇನ್ನೊಂದ್ಸಲಿ 10 ಕಂಬ ಹಾಕಿ ಇನ್ನೊಂದ್ಸಲ ಮಣಿ ಹಾಕೋಬೇಕು. ಇದೇ ಬೇಸು ಫ್ರೆಂಡ್ಸ್, ಇನ್ನೇನು ಟ್ರಿಕ್ಕಿ ಇಲ್ಲ. ಬೇಸ್ ತುಂಬಾ ಈಸಿ ಇದೆ. ನೋಡಿ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನಾನು. ಡಬಲ್ ಕ್ರೋಶ ಇನ್ ಡೀಟೈಲ್ ಆಗಿ ಹೇಳಿದ್ದೀನಿ, ಸ್ಕಿಪ್ ಮಾಡ್ದಿರ ನೋಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಒಂದಷ್ಟು ಜನಕ್ಕೆ. ನೋಡಿ ಬೇಸು ಫಸ್ಟಲ್ಲಿ 2 ಚೈನ್ಸ್ ಹಾಕೊಂಡಿದ್ದೀನಿ, 9 ಡಬಲ್ ಕ್ರೋಶ ಹಾಕೊಂಡಿದ್ದೀನಿ. 3 ಚೈನ್ಸ್, ನೆಕ್ಸ್ಟ್ 10 ಡಬಲ್ ಕ್ರೋಶ, ಮಣಿ ನೆಕ್ಸ್ಟು 10 ಡಬಲ್ ಕ್ರೋಶ, 3 ಚೈನ್, ಹಂಗೆ ಫ್ರೆಂಡ್ಸ್ ಹಾಕೊಳ್ತಾ ಬರೋದು. ಈಗ ಮಣಿ ಹಾಕಿ 10 ಡಬಲ್ ಕ್ರೋಶ ಹಾಕೊಂಡಿದ್ದೀನಿ, ಅಥವಾ ಕಂಬ ಅಂತಲೂ ಕರಿಬೋದು. ನೆಕ್ಸ್ಟ್ 3 ಚೈನ್ಸ್ ಹಾಕಿ ಅಲ್ಲಿಂದನೇ ದಾರ ಸುತ್ತಕೊಂಡು ಇಲ್ಲೂ ಡಬಲ್ ಕ್ರೋಶ ಹಾಕೊಳ್ತಾ ಬರ್ತೀನಿ. 1 2 3 4 5 6 7 8 9. ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ, ಫಸ್ಟು 2 ಚೈನ್ಸ್ ಹಾಕಿ 9 ಕಂಬ, ಇಲ್ಲಿ 9 ಕಂಬ ಹಾಕಿ 2 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಾಗಿ ಹೆಂಗೆ ಮಾಡಿದ್ವೋ ಹಾಗೆ ಮಾಡಬೇಕು. ಅಥವಾ ನಿಮಗೆ ಇಲ್ಲಿ ಕೊನೆ 10 ಡಬಲ್ ಕ್ರೋಶ ಬರಲ್ಲ ಅಂತಂದರೆ ಬೇಕಾದರೆ ನೀವು ಇದು ಮಾಡ್ಕೋಬೋದು, ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು. ಅಥವಾ ಒಂದು ಬಂದರೆ ಚೆನ್ನಾಗಿರಲ್ಲ, ಒಂದು 5 ಆದರೂ ಬಂದರೆ ಸ್ವಲ್ಪ ಕಂಪ್ಲೀಟ್ ಆಗುತ್ತೆ. ಈಗ 2 ಚೈನ್ಸ್ 3 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬಾ ಈಸಿ ಇದೆ. 3 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ. ಅಥವಾ ಮಣಿ ಬಂದು ಒಂದು 5 ಚೈನ್ ಹಾಕ್ಕೊಂಡ್ರೆ ಅಲ್ಲಿ ಆರ್ಚ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನನಗೆ ಕರೆಕ್ಟಾಗಿ ಬಂದಿದೆ 10 ಡಬಲ್ ಕ್ರೋಶ. ಈಗ ಸೆಕೆಂಡ್ ಸ್ಟೆಪ್ಗೂ ನಾನು ಅದೇ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಕಲರ್ಸ್ ಏನಿರಲಿಲ್ಲ, 2 ಕಲರ್ಸ್ ಅಷ್ಟೇ ಇದ್ದಿದ್ದು. ಅದಕ್ಕೋಸ್ಕರ ನಾನು ಸ್ಯಾರಿ ಕಲರೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಅಥವಾ ಇದಾಕೊಂಡಿದ್ವಲ್ಲ ಕಂಬಗಳು, ಅದರ ಮೇಲೆಗಡೆ ತೂತು ಚೆನ್ನಾಗೇ ಕಾಣುತ್ತೆ. ಅದ್ರ ಮೇಲೆ ನೋಡಿ ಗ್ಯಾಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದರೊಳಗೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದು ಡಬಲ್ ಕ್ರೋಶ ಮೇಲುಗಡೆನೂ ಈ ಥರ ಜಾಗ ಇರುತ್ತೆ, ಅಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಲಾಕ್ ಮಾಡ್ಕೊಳ್ತಾ ಬರೋಣ. ಎಲ್ಲೆಲ್ಲ ಆ ಥರ ಇದೆಯೋ ಅಲ್ಲೆಲ್ಲ ಕಡೆನೂ ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತ ಹೇಳ್ತೀವಲ್ಲ, ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ನಾನು. ಈಗ 3 ಚೈನ್ಸ್ ಒಳಗಡೆ ದಾರನ ತೊಗೊಂಡು ಬಂದು ಅಲ್ಲೂ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶ ಆಗಿದೆ 3 ಚೈನ್ ಒಳಗಡೆ. ಪಕ್ಕದಲ್ಲೇ ಸೇಮ್ ಆ ಕಂಬದ ಮೇಲೂ ಗ್ಯಾಪ್ ಇರುತ್ತೆ, ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಬರಬೇಕು. ಈಗ ನೋಡಿ 1 2 3 4 ಈ ಮಣಿ ಸೈಡಿಂದ 4 ಚೈನ್ದು ಗ್ಯಾಪ್ ಬಿಟ್ಟು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಮಣಿ ಹಿಂದೆಗಡೆ ದಾರ ಇರುತ್ತಲ್ವ
ಅಲ್ಲೋಗಿ ದಾರನ ತೊಗೊಂಡು ಬಂದು ಎರಡಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡ್ಕೊಳ್ಬೇಕು. ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಸಿಕ್ಬಿಡುತ್ತೆ ಹಿಂದೆಗಡೆ ದಾರ. ಅಥವಾ ನಿಮ್ಗೆ ಹಿಂದೆಗಡೆ ದಾರ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಇನ್ನೊಂದು ಸ್ಟೆಪ್ ಸೇಮ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಬಂದು ಇಲ್ಲಿ ಮಣಿ ಹಿಂದೆಗಡೆ 5 ಚೈನ್ಸ್ ಹಾಕ್ಕೊಳ್ತಾ ಬಂದರೆ ಅಲ್ಲಿ 5 ಚೈನ್ ಒಳಗಡೆ ನೀವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಸ್ಟೆಪ್ ಸ್ಕಿಪ್ ಮಾಡ್ತಾ ಇದ್ದೀನಿ, ನಾನೇನು ಹಾಕ್ತಾ ಇಲ್ಲ ಅದಕ್ಕೆ. ನಾನು ಹಿಂದೆಗಡೆ ಇರೋ ದಾರಕ್ಕೇ ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಇವಾಗ ನೋಡಿ, ಸೂಜಿ ಮೇಲೆ 2 ಸಲ ದಾರ ಸುತ್ಕೊಬೇಕು. ದಾರನ ತೊಗೊಂಡು ಬಂದು ಎರಡಕ್ಕೊಂದು ಇನ್ನೆರಡಕ್ಕೊಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ಒಟ್ಟು ಸ್ಟಾರ್ಟಿಂಗಲ್ಲಿ ಎಷ್ಟು ಹಿಡಿಸುತ್ತಾ ನೋಡ್ಕೊಬೇಕು, ಜಾಸ್ತಿನೂ ಹಾಕ್ಕೋಬೇಡಿ ಫ್ರೆಂಡ್ಸ್. ಥರ್ಡ್ ಸ್ಟೆಪ್ಪಲ್ಲಿ ನಿಮಗೆ ತೀರಾ ಇಕ್ಕಟ್ಟಾಗ್ಬಿಡುತ್ತೆ. ಅಲ್ಲಿ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಬರುತ್ತಲ್ವಾ, ಡಬಲ್ ಕ್ರೋಶ ಹಾಕ್ಕೊಳ್ತೀವಲ್ಲ, ಅಲ್ಲಿ ಸ್ವಲ್ಪ ಹಿಡ್ಕೊಳಂಗಾಗುತ್ತೆ. ಇಲ್ಲಿ ನೋಡಿಕೊಂಡು 12 ಅಥವಾ 13 ತ್ರಿಬಲ್ ಕ್ರೋಶ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಅಥವಾ ನಿಮ್ಗೆ ಇನ್ನು 12 ಸಾಕು ಅಂತಾನೆ 12 ಹಾಕೊಬೋದು, ಅಥವಾ 11 ಅಂದರೆ ತೀರಾ ಚಿಕ್ಕದಾಗಿ ಹೋಗ್ಬಿಡುತ್ತೆ, ಗ್ಯಾಪ್ ಜಾಸ್ತಿ ಬಿಡುತ್ತೆ, ಅಷ್ಟು ಬೇಡ. 12 ಅಥವಾ 13 ಹಾಕೊಬೋದು. ಇಲ್ಲಿ ನಾನು 13 ತ್ರಿಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಈಗ 13 ಆಗಿದೆ ನೋಡಿ. 1 2 3 4 5 6 7 8 9 10 11 12 13 ಒಟ್ಟು 13 ಹಾಕೊಂಡಿದ್ದೀನಿ. ಅಲ್ಲೇನು 14 ಬಂದಿಲ್ಲ, 13 ಅಷ್ಟೇ ಫ್ರೆಂಡ್ಸ್. ಇಲ್ಲಿ 4 ಕಂಬ ಬಿಟ್ಟು ಗ್ಯಾಪ್ ಇರುತ್ತಲ್ವ, ಅಲ್ಲಿ ತೋರಿಸ್ನಲ್ಲ ಅಲ್ಲಿ ಗ್ಯಾಪು, ಅಲ್ಲಿ 4 ಗ್ಯಾಪ್ ಬಿಟ್ಬಿಟ್ಟು 5th ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಅಲ್ಲಿ ತ್ರಿಬಲ್ ಕ್ರೋಶೆಗೆ ಸ್ವಲ್ಪ ಜಾಗ ಬೇಕಲ್ವಾ, ಅದಕ್ಕೋಸ್ಕರ 4 ಗ್ಯಾಪ್ ಬಿಟ್ಟು ನಾನು 5th ಲಾಕ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಹಂಗೇನೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಪಕ್ಕದಲ್ಲೇ ಗ್ಯಾಪ್ ಇರುತ್ತಲ್ವ, ಅಲ್ಲೋಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಬರಬೇಕು. ಒಂದೊಂದು ಕಂಬದ ಮೇಲೂ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಬರಬೇಕು. 3 ಚೈನ್ ಇರೋ ಕಡೆ 3 ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಕಂಬದ ಮೇಲಿರೋ ಕಡೆ ಲಾಕ್ ಮಾಡ್ಕೊಳ್ತಾ ಬರಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶ ಏನು ಬೇಕಾದ್ರೂ ಕರೀರಿ ನೀವು. ಈಗ ನೋಡಿ 4 ಈ ಸೈಡಿಂದ ಗ್ಯಾಪ್ ಬಿಟ್ಟು ಅಲ್ಲಿಂದ 2 ಸಲ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ 1 ಹಿಂದೆಗಡೆ ಈಸಿಯಾಗಿ ಸಿಗುತ್ತೆ, 2 3 4 5 ಡಬಲ್ ಕ್ರೋಶನೂ ಮಾಡ್ಕೊಬೋದು. ಇದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ನಾನು ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಸ್ಟೋನ್ ಲೇಸ್ ಎಲ್ಲ ಅಂಟಿಸ್ಬೇಕು, ಜಾಗ ಸಾಲಲ್ಲ ಡಬಲ್ ಕ್ರೋಶ ಮಾಡಿಕೊಂಡ್ರೆ, ಅದಕ್ಕೋಸ್ಕರ ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡ್ಕೊಳ್ಳಿ, 12 ಕಡಿಮೆನೂ ಹಾಕ್ಬೇಡಿ, ಜಾಸ್ತಿನೂ ಹಾಕ್ಬೇಡಿ. 12 ಹಾಕ್ಕೊಳ್ಳಿ, 12 ಅಥವಾ 13 ಹಾಕ್ಕೊಳ್ಳಿ. ನಾನಿಲ್ಲಿ 13 ತ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. 6 ಎಳೆ ಸಮೇತನು ತೊಗೊಳ್ಳಿ. 1 ಎಳೆ ಮಿಸ್ ಆಯಿತು ಅಂದರೂ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಹಾಕ್ಕೊಳ್ಳಿ ಬಿಗಿನರ್ಸ್ ಆದರೆ. ಇಲ್ಲಿ ನೋಡಿ, 1 2 3 4 5 6 7 8 9 10 11 12 ಆಗಿದೆ. ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ, 13 ಹಾಕ್ಕೊಳ್ತಾ ಇದ್ದೀನಲ್ವಾ. ಆಮೇಲೆ 12 ಡಬಲ್ ಕ್ರೋಶ ಬರುತ್ತೆ, ಅದಕ್ಕೋಸ್ಕರ ನಾನು 13 ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇವಾಗ 4 ಗ್ಯಾಪ್ ಬಿಟ್ಟು 5th ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಈಸಿಯಾಗಿ ಗ್ಯಾಪ್ ಹೋಗುತ್ತೆ. ಅಲ್ಲಿ ತುತ್ತುಗಳು ಥರ ಕಾಣಿಸ್ತಾ ಇರುತ್ತಲ್ವ, ಅದಕ್ಕೆ ಹೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಬೇಕು. 3 ಚೈನ್ಸ್ ಒಳಗಡೆನೂ ಅಷ್ಟೇ 3 ಲಾಕ್ ಮಾಡ್ಕೊಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂತಲೂ ಕರಿಬೋದು ನೀವು. ಸೇಮ್ ಫ್ರೆಂಡ್ಸ್, ಫುಲ್ ಸ್ಯಾರಿನೂ ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. 4 ಗ್ಯಾಪ್ ಏನಕ್ಕೆ ಬಿಡ್ತೀವಿ ಅಂದರೆ ಸ್ವಲ್ಪ ದೊಡ್ಡದಾಗಿ ಬರಲಿ ಆರ್ಚು ಅನ್ನೋಕ್ಕೋಸ್ಕರ. ಈಗ ನೋಡಿ, ಇದು ಸುಕ್ಕ ಅನಿಸ್ಬೋದು ನಿಮಗೆ. ನೀವು ಇನ್ನೊಂದು 3rd ಸ್ಟೆಪ್ ಹಾಕಿದ್ರೆ ಒಂಚೂರು ಸುಕ್ಕ ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಟ್ರೈ ಮಾಡಿ ನೀವು. ಈಗ ನೋಡಿ, ಲಾಸ್ಟಲ್ಲಿ 12 ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈಗ 4 ಗ್ಯಾಪ್ ಬಿಟ್ಟು 5th ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡ್ಕೊಳ್ತಾ ಬರೋಣ.
ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತಾ ಬರೋಣ. ಈಸಿಯಾಗಿ ಗ್ಯಾಪ್ ಇರುತ್ತೆ, ಲಾಕ್ ಮಾಡ್ಕೊಬೋದು. ಈಗ ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಒಂದ್ರ ಮೇಲೊಂದು ಗ್ಯಾಪ್ ಹೋಗಿ ತಗೊಂಬಂದು ಲಾಕ್ ಮಾಡ್ಕೊಳ್ತಾ ಬರಬೇಕು. ತುಂಬಾ ಈಸಿ ಇದೆ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಇನ್ನೇನು ಕಷ್ಟ ಇಲ್ಲ. ಲಾಸ್ಟಲ್ಲಿ 2 ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೂಜಿ ಅಲ್ಲೇ ಇಟ್ಟು ಕಟ್ ಮಾಡ್ಕೊಳ್ಳಿ. ಆಮೇಲೆ ದಾರ ಎಳ್ಕೊಂಡ್ರೆ ಟೈಟ್ ಮಾಡ್ಕೊಳ್ಳಿ, ಅವಾಗ ಬಿಚ್ಕೊಳ್ಳಲ್ಲ ದಾರ ಅಷ್ಟೆ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಅದು ಸುಕ್ಕ ಅನಿಸ್ಬೋದು ನಿಮಗೆ, ಕ್ಲೀನಾಗಿ ಗೊತ್ತಾಗ್ತಾ ಇರ್ಬೋದು. ಈಗ ಬಾರ್ಡ್ರ್ ಕಲರ್ ತೊಗೊಳ್ತಾ ಇದ್ದೀನಿ ನಾನು. ಈಗ ಲಾಕ್ ಮೇಲಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕು, ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ. ಈಗ ಒಂದು ಚೈನ್ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಜಾಸ್ತಿ ಅನಿಸ್ತು, ಅದಕ್ಕೋಸ್ಕರ ಒಂದು ಚೈನ್ ಹಾಕೊಂಡಿದ್ದೀನಿ. ಪಕ್ಕದಲ್ಲೇ ಸೇಮ್ ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಳೋದ್ನಲ್ಲ, ಈಸಿಯಾಗಿ ಗ್ಯಾಪ್ ಕಾಣುತ್ತೆ ಅಲ್ಲಿ. ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತಾ ಬರೋಣ. ತುಂಬಾ ಪರ್ಫೆಕ್ಟಾಗಿರುತ್ತೆ ಡಿಸೈನ್ ಮಾತ್ರ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಪಕ್ಕದಲ್ಲೇ ಈಸಿಯಾಗೆ ಲಾಕ್ ಮಾಡ್ಕೊಳ್ಬೋದು. ಲಾಕ್ ಮಾಡ್ಕೊಳ್ತಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಬರೋಣ. ನೋಡಿ ಗ್ಯಾಪ್ ಕಾಣ್ತಿದ್ಯಲ್ವಾ ನಿಮ್ಗೇನೆ, ಅಲ್ಲಿ ಲಾಕ್ ಮಾಡ್ಕೊಳ್ತಾ ಬರೋಣ. ನೋಡಿ ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇನೆ. ಈಗ 2 ಗ್ಯಾಪ್ ಬಿಡೋಣ ಫ್ರೆಂಡ್ಸ್. ಅಲ್ಲಿ 4 ಬಿಟ್ಟಿದ್ವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ, 4 ಬೇಡ, 2 ಗ್ಯಾಪ್ ಬಿಟ್ಟು ಅಲ್ಲಿ ಸಿಂಗಲ್ ಕ್ರೋಶೆ ಒಂದು ತ್ರಿಬಲ್ ಕ್ರೋಶೆ ಆದಮೇಲೆ ಗ್ಯಾಪ್ ಇರುತ್ತಲ್ಲ, ಅಲ್ಲೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅಲ್ಲಿದೆಯಲ್ಲ ಗ್ಯಾಪು, ಒಂದು ಡಬಲ್ ಕ್ರೋಶೆ ಆದಮೇಲೆ ಮೇಲೆ ಕಡೆ ಗ್ಯಾಪ್ ಇರುತ್ತಲ್ವ, ಅಲ್ಲೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 3 ಚೈನ್ 2 ಸಲ ಸೇಮ್ ಲಾಕ್ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಬೇಕು. ಆಮೇಲೆ 3 ಚೈನ್ಸ್ ಹಾಕಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಹಾಸಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಬೇಕು. ನೋಡಿ ಸೂಜಿ ಮೇಲೆ ದಾರ ಸುತ್ಕೊಬೇಕು. ಪಕ್ಕದಲ್ಲೇ ಗ್ಯಾಪ್ ಕಾಣಿಸ್ತಿದೆಯಲ್ಲ ನೋಡಿ, ಗ್ಯಾಪ್ ಕಾಣಿಸ್ತಿದೆ ಅಲ್ಲಿ, ಅಲ್ಲೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟದಾಗಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅಲ್ಲಿಂದ 3 ಚೈನ್ಸ್ ಹಾಕಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ ಗ್ಯಾಪಿಂದ ದಾರನ ತೊಗೊಂಡು ಬಂದು 3 ಚೈನ್ನ ಲಾಕ್ ಮಾಡ್ಕೊಬೇಕು. ಅಲ್ಲಿ ಒಂದು ಪಿಕೌಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ಸಿಂಗಲ್ ಹಾಕೊಬೋದು, ಅಷ್ಟು ಗ್ರ್ಯಾಂಡಾಗಿ ಕಾಣಲ್ಲ. ಇಲ್ಲಿ ನಾನು ಡಬಲ್ ಕ್ರೋಶನ 2 ಸಲ ಸೇಮ್ ಲಾಕ್ ಮೇಲೆ ಮಾಡ್ತಾಯಿದ್ದೀನಿ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಇದು ನೋಡಿ. ಅದ್ರ 3 ಚೈನ್ಸ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ನೋಡಿ ಒಂದು ಡಬಲ್ ಕ್ರೋಶೆ ಆಯಿತು, ಇನ್ನೊಂದು ಡಬಲ್ ಕ್ರೋಶೆ ಸೇಮ್ ಲಾಕ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅಲ್ಲೇ 3 ಚೈನ್ಸ್ ಹಾಕಿ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲೋಗಿ ದಾರನ ತೊಗೊಂಡು ಬಂದು ಅಲ್ಲಿ ಲಾಕ್ ಮಾಡ್ಕೊಬೇಕು. ಇಲ್ಲಿ ಒಟ್ಟು 12 ಡಬಲ್ ಕ್ರೋಶೆ ಆಗಿ ಪಿಕೌಟ್ ಆಗುತ್ತೆ ಫ್ರೆಂಡ್ಸ್. 13 ಡಬಲ್ ಕ್ರೋಶೆಗೆ 13 ತ್ರಿಬಲ್ ಕ್ರೋಶೆಗೆ 12 ಡಬಲ್ ಕ್ರೋಶೆ ಆಗುತ್ತೆ, ಪಿಕೌಟ್ ಆಗುತ್ತೆ. ಈ ಸೈಡು ಆ ಸೈಡು ಒಂದೊಂದು ಗ್ಯಾಪ್ ಬಿಡುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದ್ರ ಹಿಂದೆಗಡೆನೂ ಒಂದು ಹೋಲ್ ಇರುತ್ತೆ. ನಾನೇನು ಅಲ್ಲಿ ಹಾಕೊಳ್ತಾ ಇಲ್ಲ, ಅಲ್ಲಿ ಡಿಸೈನ್ ಅಷ್ಟು ಚೆನ್ನಾಗಿ ಬರಲ್ಲ ಅಲ್ಲಿ ಹಾಕೊಂಡ್ರೆ. ಅಲ್ಲಿ ಲಾಸ್ಟಲ್ಲಿ ತ್ರಿಬಲ್ ಕ್ರೋಶೆ ಆದಮೇಲೆ ಇನ್ನೊಂದು ತೂತ್ ಕಾಣುತ್ತೆ, ಅಲ್ಲೂ ನಾನು ಹಾಕೊಳ್ತಾ ಇಲ್ಲ. ಅಲ್ಲಿ ಈ ಸೈಡು ಸ್ಟಾರ್ಟಿಂಗಲ್ಲಿ ಲಾಸ್ಟಲ್ಲಿ ಬಿಟ್ಟು ಇನ್ನು ಮಧ್ಯ ಫುಲ್ಲು ಕವರ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನೀವು ಗಮನಿಸ್ಬೋದು ಅದೇನು ಅಂತ ನೋಡಿ. ಸೂಜಿ ಮೇಲೆ ದಾರ ಸುತ್ಕೊಬೇಕು. 2 ಸಲ ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಮಾಡ್ಕೊಬೇಕು. 2 ಸಲ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಸಲ 3 ಚೈನ್ಸ್ ಹಾಕಿ ಡಬಲ್ ಕ್ರೋಶೆ ಮಧ್ಯೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಬೇಕು. ಒಂದು ಪಿಕೌಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಟೈಟಾಗಿ ಮಾಡ್ಕೊಬೇಡಿ,
ಸ್ವಲ್ಪ ಲೂಸಾಗೂ ಮಾಡ್ಕೊಬೇಡಿ, ನೋಡ್ಕೊಳ್ಳಿ, ನಿಮ್ಗೆ ಅದು ಗೊತ್ತಾಗುತ್ತೆ ಹಾಕೋವಾಗ ಹೆಂಗೆ ಅಂತ. ಈಗ 11 ಹಾಕೊತಾ ಇದ್ದೀನಿ. 11th ಒನ್ನು 2 ಸಲ ಡಬಲ್ ಕ್ರೋಶಾ ಮಾಡಿ 3 ಚೈನ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಬೇಕು, ಪಿಕೌಟ್ ಮಾಡ್ಕೊಬೇಕು. ಈಗ ಲಾಸ್ಟಲ್ಲೂ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶಾ. 2 ಸಲ ಡಬಲ್ ಕ್ರೋಶಾ, 3 ಚೈನ್ಸ್ ಹಾಕಿ ಡಬಲ್ ಕ್ರೋಶಾ ಒಳಗಡೆಯಿಂದ ದಾರನ ತೊಗೊಂಡು ಬಂದು ಲಾಕ್ ಅಥವಾ ಪಿಕೌಟ್ ಮಾಡ್ಕೊಬೇಕು. ಈಗ ಇಲ್ಲೂ ಅಷ್ಟೇ 2 ಗ್ಯಾಪ್ ಬಿಟ್ಟು 3rd ಅದಕ್ಕೆ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 2 ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶಾ ಮಾಡ್ಕೊಂಡ್ವಲ್ಲ, ಇಲ್ಲೂ ಹಂಗೆ ಅದೇ ರೀತಿ 2 ಜಾಗ ಬಿಟ್ಟು 3ನೇದಕ್ಕೆ ಲಾಕ್ ಮಾಡ್ಕೊಬೇಕು. ಹಂಗೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಹಾಕೊಳ್ತಾ ಹೋಗಬೇಕು. ನೋಡಿ, ಸಿಂಗಲ್ ಕ್ರೋಶಾ ಪಕ್ಕದಲ್ಲೇ ಹಾಕೊಳ್ತಾ ಹೋಗಬೇಕು. ನೋಡಿ, ಇಲ್ಲಿ 2 ಚೈನ್ ಬಿಟ್ಟು 2 ಗ್ಯಾಪ್ ಬಿಟ್ಟು ಸೇಮ್ ಅದೇ ರೀತಿ 2 ಸಲ ಡಬಲ್ ಕ್ರೋಶಾ ಮಾಡ್ಕೊಬೇಕು ಸೇಮ್ ಗ್ಯಾಪಲ್ಲಿ. ಆಮೇಲೆ 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಬೇಕು. ಅದು 2 ಡಬಲ್ ಕ್ರೋಶಾ ಒಳಗಡೆಯಿಂದ ತೊಗೊಂಬಂದು ಲಾಕ್ ಅಥವಾ ಪಿಕೌಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೇಮ್ ಎಲ್ಲಾನು ಇದೇ ರೀತಿ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೋ ನೋಡಿ, ಇವಾಗ ಒಂಚೂರು ಸುಕ್ ಬಂದಿದೆಯಾ? ಬಂದಿಲ್ಲ, ಬರಲ್ಲ ಫ್ರೆಂಡ್ಸ್ ಹಂಗೆಲ್ಲ. ನೋಡಿ, ಇಲ್ಲಿ ಒಟ್ಟು 12 ಡಬಲ್ ಕ್ರೋಶಾ ಪಿಕೌಟ್ ಮಾಡ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು, ಒಂಚೂರು ಸುಕ್ ಬರಲ್ಲ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈಗ ನೋಡಿ, ಲಾಸ್ಟಲ್ಲೂ ಅಷ್ಟೇ 12 ಪಿಕೌಟ್ಸ್ ಮಾಡಿಕೊಂಡು ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಬಂದು 2 ಅಥವಾ 3 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಬೇಕು. ಇಷ್ಟೇ ಡಿಸೈನು ಫ್ರೆಂಡ್ಸ್. ಲಾಕ್ ಅದನ್ನು ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ ಇಷ್ಟೇ, ಮಣಿ ಏನೂ ಜಾಸ್ತಿ ಯೂಸ್ ಮಾಡಿಲ್ಲ. ಮಣಿ ಯಾರಿಗೆ ಬೇಡ ಅಂತಾರೆ, ಅದಕ್ಕೋಸ್ಕರ ಒಂದೇ ಒಂದು ನಡೆಯುತ್ತೆ ಅಲ್ಲಿ ಹಾಕಿದ್ರೆ. ಈಗ ನೋಡಿ, ಚೈನು ಮತ್ತು ಮೋತಿ ಹೇಗೆ ಅಂಟಿಸೋದು ಅಂತ ತೋರಿಸ್ತಾ ಇದ್ದೀನಿ. ಫ್ಯಾಬ್ರಿಕ್ ಗ್ಲೂ ಅಂತ ಸಿಗುತ್ತೆ ಸ್ಟೋರುಗಳಲ್ಲಿ, ತೊಗೊಂಡು ಬನ್ನಿ ನೀವು. ಮಣಿ ಎಲ್ಲ ತೊಗೊಂಬರ್ತಿರಲ್ಲ, ಅಲ್ಲಿ ಸಿಗುತ್ತೆ ನೋಡಿ. ಈ ಥರ ಸ್ವಲ್ಪ ಗಮ್ ಹಾಕಿ ಇದು ಮಾಡ್ಕೊಳ್ಳೋಣ. ಈಗ ಸ್ಟೋನು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ತ್ರಿಬಲ್ ಕ್ರೋಶಾ ಎಷ್ಟು ಅಗಲ ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು. ನಾನು ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಅದು ಅಳತೆ ನೋಡಿಕೊಂಡು ನೀವು ಕಟ್ ಮಾಡ್ಕೊಬೇಕಾಗುತ್ತೆ. ನಾನು ನೋಡಿ ಹೇಗೆ ಅಂಟಿಸ್ತಾ ಇದ್ದೀನಿ. ಮಧ್ಯ ಸ್ಟೋನ್ ಲೇಸ್ ಅಂಟಿಸ್ತಾ ಇದ್ದೀನಿ, ಮೇಲೆಗಡೆ ಮತ್ತು ಕೆಳಗಡೆ ಮೋತಿ ಚೈನ್ ಅಂಟಿಸ್ತಾ ಇದ್ದೀನಿ. ನೋಡಿ, ಪುಟಾಣಿ ಸ್ವಲ್ಪ ಚಿಕ್ಕದು ತೊಗೊಳ್ಳಿದ್ದೀನಿ, ಜಾಸ್ತಿ ದಪ್ಪನೂ ತೊಗೊಂಬೇಡಿ, ಚೆನ್ನಾಗಿರಲ್ಲ. ದಪ್ಪದಾದರೆ ಬೇರೆ ಡಿಸೈನಿಗೆ ಆಗುತ್ತೆ, ಚಿಕ್ಕದಾದರೆ ಈ ಡಿಸೈನಿಗೆ ತುಂಬ ಪರ್ಫೆಕ್ಟಾಗಿದೆ ಅದು. ನೋಡಿ, ಅದ್ರ ಕೆಳಗಡೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದು ನೋಡಿ ಅಳತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೀವು. ಮೇಲೆಗಡೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿರೋದು ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಕ್ಲೀನಾಗೆ ಯೂ ಥರ ಆರ್ಚ್ ಮಾತ್ರ ಬರೋಂಗೆ ಕೆಳಗಡೆ ಅಂಟಿಸ್ಕೊಬೇಡಿ. ಅಲ್ಲಿ ಗೋಲ್ಡಲ್ಲಿ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಮಾತ್ರ ಅಂಟಿಸ್ಕೊಳ್ಳಿ. ಅಲ್ಲಿ ಗ್ರೀನಲ್ಲಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನು ಅಂತ. ಆ ಫಸ್ಟು ಬೇಸ್ ಲೈನ್ ಹಾಕ್ಕೊಂಡಿದ್ವಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಪಕ್ಕನೇ ಬಂದಿದೆ, ನಿಮ್ಗೆ ಗಮನಿಸ್ತಾ ಇರ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಡಿಸೈನು ಅಂತ. ಇದು ಅಂಟಿಸಿರೋದು ಅಷ್ಟೇ, ಕ್ಲೀನಾಗಿ ಅಂಟಿಸ್ಬಿಟ್ಟು ಓವರ್ ನೈಟ್ ಬಿಟ್ಬಿಡಿ, ಅದಷ್ಟೇ ತುಂಬಾ ಗಟ್ಟಿಯಾಗಿ ಅದುಮ್ಕೊಂಡಿರುತ್ತೆ. ಇಲ್ಲಿ ನಾನು 2 ಡಬಲ್ ಕಲರ್ ಕುಚ್ಚು ಯೂಸ್ ಮಾಡಿದ್ದೀನಿ. ಅದೆರಡು ಕಲರು, ಇದೆರಡು ಕಲರು, ಸ್ಯಾರಿದು 2 ಕಲರು, ಬಾರ್ಡ್ರದ್ದು 2 ಕಲರ್ ಕುಚ್ಚು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ನಿಮಗೆ ಆರ್ಚು ಅನ್ನೋದು. ತುಂಬಾ ಗ್ರ್ಯಾಂಡ್ ಡಿಸೈನು ಫ್ರೆಂಡ್ಸ್. ಇದು ಬ್ರೈಡಲ್ಸ್ಗೆ ಹಾಕೋದು, ನಾನ್ ಬ್ರೈಡಲ್ಸು ಹಾಕ್ಸ್ಕೊತಾರೆ ಬೇಕಾದವರು. ನೋಡಿ ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.